ಮಕ್ಕಳಿಗೆ ಶಾಲೆಯಲ್ಲಿಯೇ ರಾಷ್ಟ್ರಾಭಿಮಾನವನ್ನ ಬೆಳೆಸಬೇಕು. ಕೆಆರ್ ದೇವರಾಜು ತಾಲೂಕಿನ ಕಿಪ್ಪನಹಳ್ಳಿ ಹೋಬಳಿಯ ಕರಡಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ 2024-25ನೇ ಸಾಲಿನ ಮಕ್ಕಳ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಕರಡಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಆರ್ ದೇವರಾಜು ಅವರು, ಶಿಕ್ಷಕರು ಶಾಲೆಗಳಲ್ಲಿಯೇ ಮಕ್ಕಳಿಗೆ ನಮ್ಮ ದೇಶದ ಇತಿಹಾಸವನ್ನ ತಿಳಿಸುವ ಮೂಲಕ ರಾಷ್ಟ್ರಭಕ್ತಿ ಹಾಗೂ ರಾಷ್ಟ್ರಾಭಿಮಾನವನ್ನ ಹುಟ್ಟುಹಾಕಬೇಕು. ಮಕ್ಕಳು ಪೋಷಕರಿಗೆ, ಗುರು ಹಿರಿಯರಿಗೆ ಗೌರವಿಸುವುದರ ಮೂಲಕ ತನ್ನ ಊರಿಗೆ ಕೀರ್ತಿ ತರುವ ನಿಟ್ಟಿನಲ್ಲಿ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಉತ್ತಮ ಪ್ರಜೆಗಳಾಗಬೇಕು. ಮಕ್ಕಳ ಗ್ರಾಮ ಸಭೆಯು ಮುಂದೆ ನೀವು ಯಾವ ರೀತಿ ಜೀವನ ಸಾಗಿಸಬೇಕು ಎಂಬ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡಂತೆ ಒಂದೇ ವೇದಿಕೆಯಲ್ಲಿ ಅರಿವು ಮೂಡಿಸುವ ಕಾರ್ಯವಾಗಿದೆ ಎಂದು ಹೇಳಿದ್ದಾರೆ. ಬಾಲ್ಯ ವಿವಾಹದ ದುಷ್ಪರಿಣಾಮಗಳ ಬಗ್ಗೆ ಮಾತನಾಡಿದ ಕರಡಿ ಶಾಲೆಯ ವಿದ್ಯಾರ್ಥಿನಿ ಹರಣಿ ಮತ್ತು ಸಾಮಾಜಿಕ ಜಾಲತಾಣಗಳ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ಮಾತನಾಡಿದ ರಾಮೇನಹಳ್ಳಿ ಶಾಲೆಯ ವಿದ್ಯಾರ್ಥಿ ಮೋಹಿತ್ ಹಾಗೂ ಬಾಲ್ಯ ವಿವಾಹವನ್ನು ತಡೆಗಟ್ಟುವ ಕಾರ್ಯಗಳ ಬಗ್ಗೆ ಮಾತನಾಡಿದ ಅಣ್ಣಮಲ್ಲೇನಹಳ್ಳಿ ಶಾಲೆಯ ವಿದ್ಯಾರ್ಥಿ ಪ್ರೇಕ್ಷಾ ಅವರು ಮೇಲಿನ ವಿಚಾರದ ಬಗ್ಗೆ ಅತ್ಯುತ್ತಮವಾಗಿ ಮಾತನಾಡಿದಂತಹ ಕಾರಣಕ್ಕಾಗಿ ಕರಡಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಕರಡಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಕೆಆರ್ ದೇವರಾಜು ಅವರು ವೈಯಕ್ತಿಕವಾಗಿ ನಗದು ಬಹುಮಾನ ವಿತರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಯರಾಮ್, ಉಪಾಧ್ಯಕ್ಷೆ ದೇವಿರಮ್ಮ, ಪಿಡಿಒ ಕವಿತಾ, ಸದಸ್ಯರಾದ ರವೀಶ್, ಕುಮಾರಯ್ಯ, ಮುನಿರಾಜು ಮತ್ತು ಲಕ್ಷ್ಮಮ್ಮ ಲಕ್ಕಮ್ಮ ಸೇರಿದಂತೆ ಸದಸ್ಯರು, ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಬಿಲ್ ಕಲೆಕ್ಟರ್ ನಟರಾಜು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದ್ದಾರೆ. ತಂದೆ ತಾಯಿ ತೃಪ್ತಿಪಡಿಸ್ಕೊಂಡು ಮಕ್ಕಳನ್ನ ಓದಿಸ್ಬೇಕು. ನಮ್ಮ CDPO ಇಲಾಖೆ ಅಧಿಕಾರಿಗಳು ಹೇಳಿದ್ರು, ಶಿಕ್ಷಕರದೇ ಜವಾಬ್ದಾರಿ ಹೆಚ್ಚಿಗೆ ಇರುತ್ತೆ ಅಂತ. ಹೌದು, ಅರ್ಧ ತಿದ್ದೋದು ಇರ್ಬೋದು. ಅದಕ್ಕೂ ಮುಂಚೆ ತಂದೆ ತಾಯಿಗಳು ಸ್ವಲ್ಪ ಅವರು ಮಕ್ಕಳನ್ನ ಯಾವ ರೀತಿ ಮನೇಲಿ ತಿದ್ದಬೇಕು, ಯಾವ ರೀತಿ ಅವರು ಕಾರ್ಯಚಟುವಟಿಕೆ ಉಪಯೋಗಿಸ್ಕೋಬೇಕು, ಯಾವ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಅವರು ದಿನನಿತ್ಯ ಕಾರ್ಯಕ್ರಮಗಳು, ವಿದ್ಯೆಗೆ ಎಷ್ಟು ಗೌರವ ಕೊಡಬೇಕು, ಸಂಸ್ಕಾರಕ್ಕೆ ಯಾವ ರೀತಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಯಾವ ರೀತಿ ಇರಬೇಕು, ಅದೆಲ್ಲ ತಂದೆ ತಾಯಿಗಳು ಅದನ್ನು ಗಮನಕ್ಕೆ ತರಬೇಕು. ಅವರು ಬೆಳಗ್ಗೆ ಎದ್ರೆ ಅವರು ಭಂಗ ಇರ್ತವೆ, ಕೂಲಿ ಮಾಡೋದು, ಅದ್ರದ್ದು ತೊಂದರೆಯಲ್ಲಿದ್ದಾಗ ನೀವು ಮಕ್ಕಳು ಬೇರೆಯವ್ರ ಮಕ್ಕಳು ತಂದೆ ತಾಯಿಗಳು ಏನು ಮಾಡ್ತಾರೆ ಅದನ್ನೆಲ್ಲ ಅನುಸರಿಸಿ ನೀವು ಸ್ವಯಂ ಪ್ರಯತ್ನ ಮಾಡ್ಕೊಂಡು ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬದುಕಬೇಕು. ಈಗ ನೋಡಿದ್ರಿ ಅವರೆಲ್ಲ ವೈಯಕ್ತಿಕ ಸಬ್ಜೆಕ್ಟ್ಗಳನ್ನೆಲ್ಲ ಈಗ ಮಾತಾಡಿರು, ಎಲ್ಲ ಎಷ್ಟು ಅರ್ಥಪೂರ್ಣವಾಗಿ ಶಿಕ್ಷಕರು ಅವ್ರಿಗೆ ಪಾಯಿಂಟ್ ಹಾಕೊಟ್ಟಿದ್ದಾರೆ. ಅವರ ಮನಸ್ಸಲ್ಲಿ ಅದು ಪರಿಣಾಮ ಬೀರಿ ಅವ್ರ ಬದುಕು ಬದಲಾಗಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಕೊನೆಯದಾಗಿ ಈ ನ್ಯಾಕೆನಹಳ್ಳಿ ಶಾಲಾ ಮಕ್ಕಳು ಹಂತವಾಗಿ ಒಂದೊಂದೇ ಪೀಠಿಗೆ ಮಾಡಿ ತೋರಿಸಿರು. ಅದು ಎಲ್ಲರಿಗೂ ನಗೋದಕ್ಕಿಂತ ಮುಂಚೆಲಿ ಒಂದೊಂದು ಸಂಸಾರದಲ್ಲಿ ಯಾವ ರೀತಿ ನೋವುಗಳಿದ್ದಾವೆ ಅನ್ನೋದು ಅವರು ಒಂದು ಇದ್ರ ಪ್ರಕಾರ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ನೀವು ನಿಜವಾದ ಜೀವನದಲ್ಲಿ ನಡೆಯೋ ಘಟನೆಗಳು ಅವು. ಹಂಗಾಗಿ ಯಾವ ಸಹಾಯವಾಣಿ ಇದ್ರೂ ಬಂದು ಒಂದ್ಸರಿ ಹೇಳೋಗ್ಬೋದು ಅಷ್ಟೇ. ನಾವು ತಿದ್ಕೋಬೇಕು. ನಮ್ಮ ತಂದೆ ತಾಯಿಗಳು, ನಮ್ಮ ಅಣ್ಣ ತಮ್ಮದಿರು, ಶಿಕ್ಷಕರು, ಓದೋ ಮಕ್ಕಳು ಬದಲಾವಣೆ ಆಗಬೇಕು. ಕಾನೂನು ಎಲ್ಲರಿಗೂ ಬಂದು ಪಾಠ ಮಾಡೋಕ್ಕಾಗಲ್ಲ. ಒಂದ್ಸರಿ ಎಚ್ಚರಿಕೆ ಕೊಡ್ಬೋದು. ಯಾಕೆಂದ್ರೆ ಅದು ಕಾವಲಿದೆ. ಜ್ವರ ಬಂದ್ರೆ ಮಾತ್ರೆ ತಗೋಬೇಕು ಅನ್ನೋದಕ್ಕೋಸ್ಕರ ಅದು ಕಾನೂನು. ಮಾತ್ರೆ ತಗೊಂಡ್ರೆ ಮೈ ಕೈ ನೋವು ಹೋಗುತ್ತೆ, ಜ್ವರ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಕಾನೂನಿನ ಒಂದು ಭಯ ಇರ್ಲಿ ಅಂತ ಅದನ್ನ ರೂಢಿಸಿರೋದು. ಹಂಗಾಗಿ ಆಶಾ ಕಾರ್ಯಕರ್ತರು, ಶಿಕ್ಷಕರು, ದಯವಿಟ್ಟು ನೀವು ಪ್ರತಿಭೆ ಇರೋ ಮಕ್ಕಳನ್ನೇ ದಯವಿಟ್ಟು ಕರ್ಕೊಂಬರ್ಬೇಡ್ರಿ. PDO ಅವರೇ, ದಯವಿಟ್ಟು ಅವ್ರಿಗೆ ಶಾಲಾ ಮಕ್ಕಳು ಇನ್ಮೇಲೆಲ್ಲ ಭಾಗವಹಿಸ್ಕೊ ಅವ್ರಿಗೆ ಅವಕಾಶ ಮಾಡಿಕೊಡಿ. ಮುಗಿದ್ರು ಈ ಪ್ರತಿಭೆ ಇರೋರೇನೋ ಇಲ್ಲಿ ಮಾತಾಡ್ತಾರೆ. ಶಾಲೆ ಮಕ್ಕಳು, ಶಿಕ್ಷಕರು ದಯವಿಟ್ಟು ಎಲ್ಲಾರನ್ನೂ ಒಬ್ಬರನ್ನಲ್ಲಿ ಬಿಟ್ಟು ಪ್ರತಿ ಮಕ್ಕಳನ್ನ ಇಲ್ಲಿ ಭಾಗವಹಿಸಿ ಆ ಮಗುಲಿರೋ ಪ್ರತಿಭೆ ನಾವು ಕಲಿಯಬೇಕು ಅನ್ನೋ ಆಸಕ್ತಿ ಬರಬೇಕು. ನೀವು ಪ್ರತಿಭೆ ಇರೋರ್ನೇ ಕರ್ಕೊಂಬಂದು ಅವ್ರ ಮುಗ್ದ್ರನ್ನೆಲ್ಲ ನೀವು ಅಲ್ಲಿ ಬಿಟ್ಟು ಬರೋದು ತಪ್ಪು ಅಂತ ತಿಳ್ಕೊಂಡು ಇನ್ನು ಮುಂದೆ ಹಂಗೆ ಆಗಬಾರ್ದು. ನೀವೇನಾರ ಬರೋಕ್ಕೆ ಮಾಡೋಕ್ಕೆ ಏನಾರ ವ್ಯವಸ್ಥೆ ಬೇಕು ಅಂದರೆ PDO ಅವ್ರ ಗಮನಕ್ಕೆ ತನ್ನಿ. ನಾವು ಅವ್ರಿಗೆ ಅದ್ರ ಬಗ್ಗೆ ಯಾವ ರೀತಿ ಬಂದು ಹೋಗೋಕ್ಕೆ ವ್ಯವಸ್ಥೆ ಬೇಕು ಅದನ್ನೆಲ್ಲ ಗಮನ ಕೊಡ್ತೀವಿ. ಹಂಗಂತ ಹೇಳಿ ಈ ಸಭೆಯಲ್ಲಿ ನನ್ನನ್ನು